ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಓಂ ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುಂ ಗುರುಭ್ಯೋ ನಮಃ. ಓಂ ಭಾಸ್ಕರಾಯ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯಃ ಪ್ರಚೋದಯಾತ್. ನಮಸ್ಕಾರ ವೀಕ್ಷಕರೇ, ಡಿಸೆಂಬರ್ 16ನೇ ತಾರೀಕಿಂದ ಜನವರಿ 14ನೇ ತಾರೀಕಿನ ತನಕ ಧನುರ್ಮಾಸ. ಧನುರ್ಮಾಸ ಅಂದರೆ ರವಿಗ್ರಹ ಧನುರ್ರಾಶಿಯಲ್ಲಿರುವಂತಹ ಒಂದು ಸಮಯ, ಒಂದು ಮಾಸ, ಒಂದು ತಿಂಗಳು. ಆ ಧನುರ್ಮಾಸದ ಒಂದು ವಿಶೇಷವಾದ ಪ್ರಭಾವ ದ್ವಾದಶ ರಾಶಿಗಳ ಮೇಲೂ ಸಹ ಆಗಲಿದೆ. ಅದರಲ್ಲಿ ಮೊದಲನೇದಾಗಿ ನಿಮ್ಮ ರಾಶಿ ಅಂದರೆ ಮೇಷರಾಶಿ. ಮೇಷರಾಶಿಯವರ ಮೇಲೆ ಈ ಧನುರ್ಮಾಸದ ಪ್ರಭಾವ ಅಂದರೆ ರವಿಗ್ರಹದ ಪ್ರಭಾವ ಯಾವ ರೀತಿಯಲ್ಲಿರಲಿದೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡಲಿದ್ದೇನೆ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವೀಕ್ಷಕರೇ, ರವಿಗ್ರಹ ಮೇಷರಾಶಿಯವರಿಗೆ ಪಂಚಮಾಧಿಪತಿ. ಪಂಚಮಾಧಿಪತಿಯಾದಂತಹ ರವಿಗ್ರಹ ಧನುರ್ಮಾಸದಲ್ಲಿ ಭಾಗ್ಯಸ್ಥಾನದಲ್ಲಿರ್ತಾನೆ. 9ನೇ ಮನೆಯಲ್ಲಿರಲಿದ್ದಾನೆ. 9ನೇ ಮನೆಯಲ್ಲಿರ್ತಾನೆ ಅಂದರೆ ಅದ್ಭುತವಾದಂಥ ಕೆಲವಿಷ್ಟು ಅದೃಷ್ಟಗಳನ್ನು ನಿಮಗೆ ಕೊಡಲಿದ್ದಾನೆ. ಮೇಷರಾಶಿಯವರಿಗೆ ಒಂದೇ ಒಂದು ಸಮಸ್ಯೆ, ಹಲವಾರು ರೀತಿಯಲ್ಲಿ ಒಳ್ಳೆತನ್ನೇ ಕೊಡಲಿದ್ದಾನೆ. ಸೊ ಅದರಿಂದ ಈ ವಿಚಾರಗಳನ್ನು ನಾನು ನಿಮಗೆ ಈಗ ವಿಡಿಯೋದಲ್ಲಿ ತಿಳಿಸ್ಕೊಡಲಿದ್ದೇನೆ. ಅಂದರೆ ಈ ಎಲ್ಲ ಒಳ್ಳೆಯದು ಆಗಬೇಕು, ಹಾಗೂ ಅದೇನು ಕೆಟ್ಟದಿದೆ ಅದಾಗಬಾರದು ಅಂತಂದರೆ ಈ ಒಂದು ಧನುರ್ಮಾಸದಲ್ಲಿ ನೀವು ರವಿಗ್ರಹದ ವಿಶೇಷ ಆರಾಧನೆಯನ್ನು ಮಾಡಬೇಕು. ಅದನ್ನು ಹೇಗೆ ಮಾಡಬೇಕು ಎಲ್ಲ ವಿಚಾರಗಳನ್ನು ಸಹ ಈ ವಿಡಿಯೋ ಎಂಡಲ್ಲಿ ನಾನು ತಿಳಿಸ್ಕೊಡಲಿದ್ದೇನೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ ವೀಕ್ಷಕರೇ, ಬಹಳ ಪ್ರಮುಖವಾಗಿ ರವಿಗ್ರಹ ನಿಮಗೆ ಪಂಚಮಾಧಿಪತಿ. ಆದ್ದರಿಂದ ನಿಮಗೆ ಸಂತಾನ ಇಲ್ಲ, ಮದುವೆ ಆಗಿದೆ ಇನ್ನು ಮಕ್ಕಳಾಗಿಲ್ಲ ಅಂತಂದರೆ ಧನುರ್ಮಾಸದಲ್ಲಿ ನಿಮಗೆ ಸಂತಾನಕ್ಕೆ ಪ್ರಯತ್ನ ಮಾಡಿದ್ರೆ ಸಂತಾನ ಆಗುವಂತಹ ಸಮಯ ಅದ್ಭುತವಾಗಿರ್ತದೆ, ಅವಕಾಶ. ಜೊತೆಗೆ ನೀವು ಧನುರ್ಮಾಸದಿಂದ 9 ತಿಂಗಳು ಅಂದರೆ ಧನುರ್ಮಾಸದಲ್ಲಿ ಮಾಡುವ ಸಂತಾನಕ್ಕೆ ಮಾಡುವ ಪ್ರಯತ್ನ ಯಶಸ್ವಿಯಾದಲ್ಲಿ 9ನೇ ತಿಂಗಳು ಯಾವುದು ಅಂತ ನೋಡಿ ಕೇಳಿ, ಅದು ಸಿಂಹ ಮಾಸವಾಗಿರುತ್ತೆ. ಆ ಹುಟ್ಟುವ ಮಗುವಿನ ಜಾತಕ, ಗಂಡಾಗಲಿ ಹೆಣ್ಣಾಗಲಿ, ಜಾತಕದಲ್ಲಿ ಸಿಂಹರಾಶಿಯಲ್ಲಿ ರವಿಗ್ರಹ ಇರ್ತಾನೆ. ಜಾತಕದಲ್ಲಿ ಸಿಂಹರಾಶಿಯಲ್ಲಿ ರವಿಗ್ರಹ ಅಂದರೆ ಸ್ವಸ್ಥಾನದಲ್ಲಿ ರವಿಗ್ರಹ ತಂದೆಗೆ ಅದ್ಭುತವಾದಂತಹ ವಿಚಾರವಾಗಿರುತ್ತೆ ಇದು. ಸೊ ಅದರಿಂದ ಸಂತಾನಕ್ಕೆ ಪ್ರಯತ್ನ ಮಾಡುವ ಒಂದು ದಂಪತಿಗಳಿಗೆ ಈ ಒಂದು ಧನುರ್ಮಾಸ ಅದ್ಭುತವಾದಂತಹ ಸಮಯವಾಗಿರುತ್ತೆ. ಅದಕ್ಕೆ ನಿಮಗೆ ಇನ್ನೂ ಅನುಕೂಲವಾಗಿ ಅಂದರೆ ದೈವಾನುಕೂಲವಾಗಲಿ ಅಂತ ನಾವು ಡಿಸೆಂಬರ್ 15ನೇ ತಾರೀಕು ಆಶ್ಲೇಷ ಬಲಿ ಪೂಜೆ, ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡಿ ವಿಶೇಷವಾಗಿ ನಿಮಗೆ ಪ್ರಸಾದಾದಿಗಳನ್ನು ಕಳಿಸ್ಕೊಡಲಿದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿದ್ರ ಬಗ್ಗೆ ಹೇಳ್ತೇನೆ. ಸಂತಾನಕ್ಕೆ ಪ್ರಯತ್ನ ಮಾಡೋರಿಗೂ ಸಹ ಒಂದು ಅದ್ಭುತವಾದಂಥ, ಯಾಕೆಂದರೆ ವಿಘ್ನಗಳು, ಸಮಸ್ಯೆಗಳು ಉಂಟಾಗದೇ ಇರಲಿ ಅನ್ನುವಂಥ ವಿಚಾರ. ಇನ್ನು ಎರಡನೇ ಪ್ರಮುಖವಾದಂತಹ ವಿಚಾರ ಮೇಷರಾಶಿಯವರಿಗೆ ಏನಪ್ಪ ಅಂತಂದರೆ, ನೀವು ಕೈ ಹಾಕಿದಂತಹ ಕೆಲಸಗಳೆಲ್ಲ ಅದೃಷ್ಟಪೂರ್ವಕವಾಗಿ ಸಕ್ಸಸ್ ಆಗಿಬಿಡುತ್ತೆ ಅಂತ. ಏನಾಗ್ಬಿಡುತ್ತೆ, ಬಹಳಷ್ಟು ಕೆಲಸ ಕಾರ್ಯಗಳನ್ನು ನೀವು ಮಾಡಬೇಕು ಅಂದ್ಕೊಂಡಿರ್ತೀರಿ, ಬಟ್ ತುಂಬ ವಿಘ್ನಗಳು ಎಳೆದಾಡ್ತಾ ಇದೆ, ಕೆಲಸಗಳು ಬೇಗ ಆಗ್ತಾ ಇಲ್ಲ. ಅದು ಸರ್ಕಾರ ಸಂಬಂಧಿತವಾದ ಸರ್ಕಾರದ ಆಫೀಸ್ನಲ್ಲಿ ಆಗಬೇಕಾದ ಕೆಲಸಗಳಾಗಿರಬಹುದು, ಪ್ರೈವೇಟ್ ನಿಮಗೇನೋ ಆಗಬೇಕಾಗಿರ್ತಕ್ಕಂಥ ಕೆಲಸಗಳಾಗಿರಬಹುದು. ನೀವು ಅಷ್ಟು ಈ ಕೆಲಸ ಕೈ ಹಾಕಬೇಕು, ಈ ಕೆಲಸ ಶುರು ಮಾಡಬೇಕು ಅಂದ್ಕೊಂಡ ಕೆಲಸಗಳೆಲ್ಲ ನಿಂತೋಗ್ತದೆ, ಬೇಗ ಆಗ್ತಾ ಇಲ್ಲ ಅಂತ ಅಂದ್ಕೊಂಡ್ರೆ ಅದೃಷ್ಟವಶಾತ್ ಅಂದರೆ ನಿಮ್ಮ ಪ್ರಯತ್ನ ಸ್ವಲ್ಪ ಇದ್ದರೆ ಅದೃಷ್ಟವಶಾತ್ ಒಂದಿಷ್ಟು ಕೆಲಸಗಳು ಬೇಗ ಆದಾಗ ನಿಮಗೆ ಸಂತೋಷವಾಗುತ್ತೆ, ಗೊತ್ತಲ್ವಾ? ಸೊ ಆ ಸಂತೋಷದ ರೀತಿಯಲ್ಲಿ ಅದೃಷ್ಟವಶಾತ್ ಮೇಷರಾಶಿಯವರಿಗೆ ಹಲವಾರು ಕೆಲಸ ಕಾರ್ಯಗಳು ಈ ಧನುರ್ಮಾಸದಲ್ಲಿ ಸಾಧ್ಯತೆಗಳಿದೆ. ರವಿಯ ಆರಾಧನೆಯನ್ನು ಮಾಡಬೇಕು. ನಾವು ಡಿಸೆಂಬರ್ 15ನೇ ತಾರೀಕು ಭಾನುವಾರ ಅಂದರೆ ರವಿಯ ವಾರವೇ ಸಹಸ್ರ ರವಿಶಾಂತಿ ಹೋಮವನ್ನು ಮಾರ್ಗಶೀರ್ಷ ಮಾಸದ ಹುಣ್ಣಿಮೆಗೆ ದಿವಸ ಮಾಡ್ತಾ ಇದ್ದೇವೆ. ವಿಶೇಷ ಪ್ರಸಾದವನ್ನು ಸಹ ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿದ್ರೆ ಖಂಡಿತವಾಗಿ ನಿಮಗೆ ಗೊತ್ತಾಗಲಿದೆ. ಒಂದು ಸುಲಭ ಪರಿಹಾರವನ್ನು ಸಹ ತಿಳಿಸಿದ್ದೇನೆ. ನಿಮಗೆ ಕೇಳಿ ಯಾವುದಾಗುತ್ತೋ ಅದು ಮಾಡ್ಕೊಳ್ಳಿ, ಯಾವುದೇ ಒತ್ತಾಯ ಖಂಡಿತವಾಗಿ ಇಲ್ಲ. ನೆಕ್ಸ್ಟ್, ಮೂರನೆಯದಾಗಿ ರವಿಗ್ರಹ ಭಾಗ್ಯಸ್ಥಾನದಲ್ಲಿರ್ತಾನೆ. ಭಾಗ್ಯಸ್ಥಾನದಲ್ಲಿ ರವಿಗ್ರಹ ನಿಮಗೆ ಅದೃಷ್ಟಗಳನ್ನು ಕೊಡತಕ್ಕಂತಹ ಒಂದು ಸ್ಥಾನದಲ್ಲಿ ರವಿಗ್ರಹ ಇದ್ದಾನೆ ಅಂತಂದರೆ ಬಹಳ ಪ್ರಮುಖವಾಗಿ ನೀವು ಮೇಷರಾಶಿಯವರಾಗಿದ್ದು ಗೌರ್ಮೆಂಟ್ ಜಾಬಿಗೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದರೆ, ಅಥವಾ ನೀವು ಮೇಷರಾಶಿಯವರಾಗಿದ್ದು ಈ ಸರ್ಕಾರದ ಟೆಂಡರ್ಗಳನ್ನು ತೆಗೆದುಕೊಂಡು ಕೆಲಸ ಮಾಡಿ ಕೊಡ್ತಕ್ಕಂಥವ್ರಿದ್ರಲ್ಲ, ಅಂದರೆ ಈ ಟೆಂಡರ್ ನನಗೆ ಆದರೆ ಚೆನ್ನಾಗಿತ್ತು ಅಂತ ಪ್ರಯತ್ನ ಮಾಡ್ತಕ್ಕಂಥವರಾಗಿದ್ದರೆ ಅದೆಲ್ಲ ಕಾರ್ಯಗಳು ಸಹ ಅದೃಷ್ಟವಶಾತ್ ನಿಮಗೆ ಆಗುವ ಸಾಧ್ಯತೆ
ತೀರಾ ಜಾಸ್ತಿ ಇದೆ ರವಿಯ ಬಲದಿಂದಾಗಿ. ರವಿಯ ಆರಾಧನೆ ಮಾಡಿಕೊಂಡ್ರೆ ಈ ಕೆಲಸ ಯಾಕಂದ್ರೆ ರವಿ ಸ್ವತಃ ಉದ್ಯೋಗಕಾರಕ, ಎರಡನೇದಾಗಿ ಅದೃಷ್ಟವನ್ನ ಕೊಡ್ತಾನೆ ಅಂದ್ರೆ ಉದ್ಯೋಗದ ವಿಚಾರದಲ್ಲಿ ಅದೃಷ್ಟವನ್ನ ಕೊಡ್ತಾನೆ ಅಂತ ತೆಗೆದುಕೊಳ್ಳಬಹುದು. ಅದೃಷ್ಟವಶಾತ್ ಸಿಕ್ಕರೆ ಸಿಗಲಿ, ನೋಡೋಣ, ಒಂದು ಪ್ರಯತ್ನ ಮಾಡೋಣ ಅಂತ ನೀವು ಸರ್ಕಾರದ ಉದ್ಯೋಗಕ್ಕೆ ಪ್ರಯತ್ನ ಮಾಡಬಹುದು, ಅಥವಾ ಸರ್ಕಾರದ ಟೆಂಡರ್ಗಳಿಗೆ ಪ್ರಯತ್ನ ಮಾಡಬಹುದು, ಅಥವಾ ನಾವು ಪ್ರೈವೇಟ್ ಜಾಬಲ್ಲಿ ಆಲ್ರೆಡಿ ಇದೀವಿಗಳೇ ನಮಗೇನು ಅಂತಂದ್ರೆ ನೀವು ಪ್ರಮೋಷನ್ಗೋಸ್ಕರ ಟ್ರೈ ಮಾಡಬಹುದು. ಸ್ಯಾಲ್ರಿ ಹೈಕ್ ಬಗ್ಗೆ ನಾನು ಅಷ್ಟು ಗೊತ್ತಿಲ್ಲ, ಬಟ್ ಪ್ರಮೋಷನ್ ಮೂಲಕ ಸ್ಯಾಲ್ರಿ ಹೈಕ್ ಆಟೋಮೆಟಿಕಲಿ ಸಿಗುತ್ತೆ ಅಂದರೆ ವೆರಿ ಗುಡ್ ಅಲ್ವಾ. ಬಟ್ ಪ್ರಮೋಷನ್ಗೆ ಅದ್ಭುತವಾದಂಥ ಪ್ರಯತ್ನವನ್ನು ಖಂಡಿತವಾಗಿ ನೀವು ಮಾಡಬಹುದು. ಅಷ್ಟೇ ಅಲ್ಲ, ನೀವು ಮೇಷರಾಶಿಯವರಾಗಿ ರಾಜಕೀಯದಲ್ಲಿದ್ದರೆ, ಅಥವಾ ರಾಜಕೀಯ ಅಂತಲ್ಲ, ನೀವು ಎಲ್ಲೇ ಒಂದು ಈಗೇನಾಗುತ್ತೆ, ಒಂದು ಪ್ರೈವೇಟ್ ಫರ್ಮಲ್ಲಿ ನೀವು ಕೆಲಸ ಮಾಡೋರಾಗಿದ್ರು ಅಲ್ಲೂ ಒಂದು ಗುಂಪುಗಾರಿಕೆ ಇರುತ್ತೆ, ಒಂದು ಲೀಡರ್ಶಿಪ್ ಬೇಕು ನಿಮಗೆ ಅಂತಂದಾಗ ನೀವು ರವಿಯ ಆರಾಧನೆಯನ್ನು ಈ ಒಂದು ಧನುರ್ಮಾಸದಲ್ಲಿ ಮಾಡ್ತಕ್ಕಂಥದ್ದು ಬಹಳ ಅದ್ಭುತವಾದ ಪರಿಹಾರ ನಿಮಗೆ ಕೊಡುತ್ತೆ, ಕೆಲಸ ಆಗುತ್ತೆ ಬೇಗ ಅಂತ ಆಯ್ತಲ್ವಾ. ನೆಕ್ಸ್ಟ್ ಇನ್ನೂ ಒಂದೇನಪ್ಪ ಅಂತಂದರೆ, ಕೆಲವರಿಗೆ ಈ ಟ್ಯಾಕ್ಸೇಷನ್ ಪ್ರಾಬ್ಲಮ್, ರಿಟರ್ನ್ಸ್ ಪ್ರಾಬ್ಲಮ್ ಆಗಿಬಿಟ್ಟಿರುತ್ತೆ. ಸೊ ಸರ್ಕಾರದಿಂದ ವಾಪಸ್ ಮರುಪಾವತಿ ಆಗಬೇಕಾಗಿರ್ತದೆ, ಸರ್ಕಾರದಿಂದ ದುಡ್ಡು ವಾಪಸ್ ಬರಬೇಕಾಗಿರುತ್ತೆ, ನೀವು ಕಳ್ಕೊಂಡಿರ್ತೀರಿ ನೀವು. ಸೊ ಅಂಥವರಿಗೂ ಸಹ ಮೇಷರಾಶಿಯವರಿಗೂ ತುಂಬ ಅನುಕೂಲವಾಗಲಿದೆ. ಆಮೇಲೆ ಈಗ ಎಷ್ಟೋ ಜನ ಮೇಷರಾಶಿಯವರು ಇನ್ಶೂರೆನ್ಸ್ಗಳಿಗೆ ಕ್ಲೈಮ್ ಮಾಡಿರ್ತೀರಲ್ಲ, ಇನ್ಶೂರೆನ್ಸ್ಗಳಿಗೆ ಅಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಮಾಡಿದ್ದು ವಾಪಸ್ ರಿವರ್ಸ್ ಬ್ಯಾಕ್ ಆಗಿ ಬಂದ್ಬಿಡ್ಬೇಕು, ನಿಮಗೆ ದುಡ್ಡು ಕ್ಲೈಮ್ ಮಾಡಿರೋ ದುಡ್ಡು ಸೆಟ್ಲ್ ಆಗಿಬಿಡ್ಬೇಕಂದ್ರೆ ಅದಕ್ಕೂ ಸಹ ನಿಮಗೆ ರವಿಯ ಆರಾಧನೆಯಿಂದ ಅನುಕೂಲವಾಗಲಿದೆ. ಸೊ ಅಷ್ಟೇ ಅಲ್ಲದೇನೆ ರವಿಗ್ರಹ ನಿಮಗೆ ಆರೋಗ್ಯಕಾರಕನೂ ಆಗಲಿ, ಶರೀರದಲ್ಲಿ ಯಾವುದೇ ರೀತಿಯಾದಂಥ ಬಾಧೆಗಳಿದ್ರೂ ಧನುರ್ಮಾಸದಲ್ಲಿ ರವಿಯ ಆರಾಧನೆಯಿಂದ ನಿಮಗೆ ಆರೋಗ್ಯ ಬಾಧೆಗಳು ಪರಿಹಾರವಾಗಲಿದೆ. ನೇತ್ರ ಅಂದರೆ ಕಣ್ಣಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳಿದ್ದರೂ ಸಹ ಕಡಿಮೆ ಆಗಲಿದೆ. ತಲೆನೋವು ಅಂತ ತಲೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೂ ಸಹ ನಿಮಗೆ ತುಂಬ ಹೆಡೇಕ್ ಬರುತ್ತೆ. ಧನುರ್ಮಾಸದಲ್ಲಿ ನೀವು ರವಿ ಆರಾಧನೆ ಮಾಡಿ ಅದು ಕಂಟ್ರೋಲ್ ಆಗುತ್ತೆ. ಆ ಥರ ಅಂದರೆ ನೀವು ಔಷಧೋಪಚಾರಗಳೇನು ಮಾಡಬೇಕು ಅದನ್ನು ಮಾಡಬೇಕು, ಅದರ ಜೊತೆಯಲ್ಲಿ ರವಿಗ್ರಹದ ಆರಾಧನೆ ಮಾಡಿದಾಗ ಒಂದು ಎಕ್ಸ್ಟ್ರಾ ಹೆಲ್ಪ್, ನಿಮಗೆ ಸಹಾಯ ಖಂಡಿತವಾಗಿ ಸಿಗಲಿದೆ. ಅದರಿಂದ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಧನುರ್ಮಾಸದಲ್ಲಿ ರವಿಯ ಆರಾಧನೆಯನ್ನು ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲದೆ ಆ ರವಿಯ ಆರಾಧನೆಯನ್ನು ಹೇಗೆ ನೀವು ಮಾಡಬೇಕು ಮೇಷರಾಶಿಯವರು ಅಂತಂದರೆ, ರವಿಯ ಅಷ್ಟೋತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು, ರವಿಗ್ರಹದ ಅಷ್ಟೋತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಇರಬಹುದು. ಆಮೇಲೆ ಆದಿತ್ಯ ಹೃದಯ ಸ್ತೋತ್ರವನ್ನು ಮಂತ್ರ ಪಠನೆಯನ್ನು ಆದಿತ್ಯ ಹೃದಯ ಸ್ತೋತ್ರ ಏನಿರುತ್ತಲ್ಲ ಅದನ್ನು ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿಯೇ ಮಾಡಬೇಕು. ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಬೆಳಗ್ಗೆ ಎದ್ದು ಆದಿತ್ಯ ಹೃದಯ ಸ್ತೋತ್ರ ಪಠನೆ ಹಾಗೂ ರವಿಗ್ರಹದ ಅಷ್ಟೋತ್ರ ಪಠನೆ ಮಾಡುವಂಥದ್ದು ಅದ್ಭುತವಾದಂತಹ ಒಂದು ಏನು ನಿಮಗೆ ಬಲವನ್ನು ಕೊಡುತ್ತೆ, ರವಿ ಬಲವನ್ನು ಕೊಡುತ್ತೆ. ಅಷ್ಟೇ ಅಲ್ಲದೆ ನೀವು ಹೆಂಗಿದ್ರು ಈ ಧನುರ್ಮಾಸದಲ್ಲಿ ಹೋಗಿ ಈ ಅರಳಿ ಮರ ಪ್ರದಕ್ಷಿಣೆ ನಮಸ್ಕಾರ ಪೂಜೆ ಧನುರ್ಮಾಸದಲ್ಲಿ ಮಾಡ್ತೀರಲ್ಲ, ಇನ್ನೊಂದು 3 ಅರ್ಘ್ಯವನ್ನು ಕೊಡಬೇಕು ನೀವು. ಒಂದು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಬೊಗಸೆಯಲ್ಲಿ ಒಂದು ಒಗೆದಾಕಿರುವ ಮಡಿಯ ಬಟ್ಟೆಯನ್ನು ಉಟ್ಕೊಳ್ಬೇಕು, ಕಾಟನ್ ಉಟ್ಕೊಂಡ್ರೆ ತುಂಬ ಒಳ್ಳೆಯದು. ಬೊಗಸೆಯಲ್ಲಿ 3 ಬೊಗಸೆ ನೀರನ್ನು ತಗೊಂಡು, ಮೊದಲನೇ ಬೊಗಸೆ ನೀರು ತಗೊಂಡ ಹಾಗೂ ಮಂತ್ರವನ್ನು ಹೇಳಬೇಕು. ಓಂ ಭಾಸ್ಕರಾಯ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಸೂರ್ಯಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ. ನೀರನ್ನು ಕೆಳಗಡೆ ಬಿಡಬೇಕು ಆಯ್ತಲ್ವಾ. ಅಥವಾ ಆಮೇಲೆ ಮತ್ತೆ ಪುನಃ ನೀರನ್ನು ತೆಗೆದುಕೊಂಡು ಮತ್ತೆ ಅದೇ ಮಂತ್ರವನ್ನು ಓಂ ಭಾಸ್ಕರಾಯ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಭಾಸ್ಕರಾಯ ನಮಃ ಇದಂ ಅರ್ಘ್ಯಂ ಸಮರ್ಪಯಾಮಿ. ಮತ್ತೆ 3ನೇ ಸಲ ಮತ್ತೆ ಪುನಃ ನೀರನ್ನು ತೆಗೆದುಕೊಂಡು ಮತ್ತೆ ಪುನಃ ಸೂರ್ಯ ಗಾಯತ್ರಿಯನ್ನು ಹೇಳಿಕೊಂಡು ಸೂರ್ಯಾಯ ನಮಃ ಅರ್ಘ್ಯಂ ಸಮರ್ಪಯಾಮಿ, ಭಾಸ್ಕರಾಯ ನಮಃ, ಸೂರ್ಯಾಯ ನಮಃ ಎಲ್ಲದೂ ಸಹ ರವಿಯ ಒಂದು ಹೆಸರುಗಳೇ. ಆದ್ದರಿಂದ 3 ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು ಇದೆಯಲ್ಲ, ಇದು ಅದ್ಭುತವಾದಂತಹ ಒಂದು ಶ್ರೇಯೋಭಿವೃದ್ಧಿಯನ್ನು ಕೊಡುತ್ತೆ ನಿಮಗೆ. ಇದರ ಜೊತೆಯಲ್ಲಿ ಆ ಅರ್ಘ್ಯ ಪ್ರದಾನವನ್ನು ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪ, ಆ ಸೂರ್ಯನಿಗೆ ನಿಮ್ಮ ಯಾವ ಕೆಲಸ ಆಗಬೇಕು ಅನ್ನುವಂಥ ಸಂಕಲ್ಪವನ್ನು ಸಹ ಪ್ರಾರ್ಥನೆಯನ್ನು ಸಹ ಮಾಡ್ಬೋದು. ಆಗ ನಿಮಗೇನಾದ್ರು ಬಿಲ್ಪತ್ರೆ ಸಿಕ್ಕಿದ್ರೆ ಆ ಅರ್ಘ್ಯದ ನೀರಿನಲ್ಲಿ ಒಂದು ಬಿಲ್ಪತ್ರೆಯನ್ನು 4 ಅಕ್ಷತೆಯನ್ನು ಸಹ ಹಾಕ್ಕೊಂಡು, ಕೆಂಪು ಅಕ್ಷತೆ, ಕುಂಕುಮದಲ್ಲಿ ಅಕ್ಷತೆ, ಅರಿಶಿನದಲ್ಲ ಕುಂಕುಮ ಅಕ್ಷತೆಯನ್ನು ಮಾಡಿ ಅದನ್ನು ಸಹ ಹೀಗೆ ಅದನ್ನು ಸೇರಿಸಿಕೊಂಡು ಬಿಡ್ತಕ್ಕಂಥದ್ದು, ಅರ್ಘ್ಯ ಪ್ರದಾನ ಮಾಡ್ತಕ್ಕಂಥದ್ದು ಸಹ ಬಹಳ ಅದ್ಭುತವಾದಂಥ ಶಸ್ತ್ರ ಸಿಗ್ತದೆ ನಿಮಗೆ. ಅದರಿಂದ ಬಿಲ್ವ ಪತ್ರ ಇದ್ದರೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ಪರವಾಗಿಲ್ಲ, ಬರೀ ನೀರಾದರೂ ಪರವಾಗಿಲ್ಲ. ಅಕ್ಷತೆ ಹಾಕೋದಿದ್ರೆ ಕೆಂಪು ಅಕ್ಷತೆಗಳನ್ನು ತೆಗೆದುಕೊಂಡು ಭಾಸ್ಕರನಿಗೆ ನೀರು ಹಾಗೂ ಅಕ್ಷತೆ ಸಹಿತವಾಗಿ ಅರ್ಘ್ಯ ಪ್ರದಾನವನ್ನು ಮಾಡಿ ಸೂರ್ಯನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ದು. ಸೊ ಬೆಳಗ್ಗೆ ಬೇಗ ಏಳಬೇಕು ಹಾಗೂ ಸೂರ್ಯನ ಅಷ್ಟೋತ್ತರ
ಹಾಗೂ ಆದಿತ್ಯ ಹೃದಯ ಸ್ತೋತ್ರ ಪಠನೆ ಮಾಡಿ 3 ಅರ್ಘ್ಯಗಳನ್ನು ಪೂರ್ವಾಭಿಮುಖವಾಗಿ ಸೂರ್ಯನಿಗೆ ಬಿಡಬೇಕು. ಈ ಥರ ಆಯ್ತಲ್ವಾ? ಮನೆಯ ಮೇಲೆ ನೀವು ಹೋಗಿ ನಿಮ್ಮ ಟೆರೆಸ್ ಮೇಲೆ ಹೋಗಿ ಬಿಡಬಹುದು, ಅಥವಾ ನಿಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲೇ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಬಿಡಬಹುದು. ಇಲ್ಲ ನಿಮ್ಮ ಮನೆ ಹತ್ರ ಅರಳಿ ಮರ ಇದ್ದರೆ ಅಲ್ಲಿ ಹೋಗಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಕೂಡ ಇದನ್ನು ಸಮರ್ಪಣೆ ಮಾಡಬಹುದು. ಹೀಗೆ ಅರ್ಘ್ಯ ಪ್ರದಾನವನ್ನು ಮಾಡುವುದರ ಮೂಲಕ ಖಂಡಿತವಾಗಿ ಅದ್ಭುತವಾದ ರವಿಯ ಬಲವನ್ನು ಪಡೆದುಕೊಂಡು ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗಲಿದೆ. ನೀವು ಶ್ರದ್ಧಾಭಕ್ತಿಯಿಂದ ಈ ಒಂದು ಧನುರ್ಮಾಸದಲ್ಲಿ ಈ ಥರ ಒಂದು ನಿತ್ಯ ದೇವತಾರ ರವಿಗ್ರಹದ ಆರಾಧನೆ ಮಾಡಿಕೊಳ್ಳುವುದರ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ನೀವು ಪರಿಹಾರ ಮಾಡಿಕೊಳ್ಬಹುದು. ಅಷ್ಟೇ ಅಲ್ಲದೆ ನೀವು ಇನ್ನೂ ವಿಶೇಷವಾಗಿ, ಯಾಕೆಂದರೆ ಬಹಳಷ್ಟು ಜನಕ್ಕೆ ನಾವು ಕೆಲಸಕ್ಕೆ ಹೋಗಬೇಕು ಅಥವಾ ಏನಾಗುತ್ತೆ ಬಿಸ್ನೆಸ್ ಅಂಗಡಿಗೆ ಹೋಗಬೇಕು, ಬೇರೆ ಬೇರೆ ಕೆಲಸಗಳಿದೆ, ಬೇರೆ ಬೇರೆ ಊರಿಗೆ ತಿರುಗ್ತಾ ಇರ್ತೀವಿ. ನಮ್ಮ ಕೈ ಇದೆಲ್ಲ ಮಾಡೋಕ್ಕಾಗಲ್ಲ. ಒಂದು ವಿಶೇಷವಾದ ಪರಿಹಾರ ನೀವು ಹೇಳಿ ಅಂದರೆ, ಅಥವಾ ನಾವು ವಿಶೇಷವಾಗಿ ನಿಮಗೋಸ್ಕರ ಅಂದರೆ ಮೇಷರಾಶಿಯವರ ಧನುರ್ಮಾಸದಲ್ಲಿ ನೀವು ಅಂದ್ಕೊಂಡಿದ್ದೆಲ್ಲ ಸಾಧ್ಯ ಸಿಗಬೇಕು, ಆ ರವಿಯ ಬಲ ನಿಮಗೆ ಸಿಗಬೇಕು, ನಿಮಗೆ ಖಂಡಿತವಾಗಿ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದ ನಾವು ವಿಶೇಷವಾಗಿ ನಿಮಗೋಸ್ಕರ ಮಾಡ್ತಾ ಇರುವಂತಹ ವಿಶೇಷವಾದ ಪರಿಹಾರ ಏನಪ್ಪಾ ಅಂತಂದ್ರೆ, ಡಿಸೆಂಬರ್ 15ನೇ ತಾರೀಕು ಭಾನುವಾರ ಅಂದರೆ ರವಿಯ ವಾರ, ಅವತ್ತೇ ಹುಣ್ಣಿಮೆ ಆಯ್ತಲ್ವ? ಮಾರ್ಗಶೀರ್ಷ ಮಾಸದ ಹುಣ್ಣಿಮೆ, ಅದ್ಭುತವಾದಂತಹ ದಿವಸ. ಸೊ ಅದರಿಂದ ಅವತ್ತಿನ ದಿವಸವೇ ನಾವು 1008 ಸಂಖ್ಯೆಯಲ್ಲಿ ರವಿಗ್ರಹಕ್ಕೆ ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡ್ತಾ ಇದ್ದೇವೆ. ಕಮಲ ಪುಷ್ಪಗಳನ್ನು ತೆಗೆದುಕೊಂಡು ಅದನ್ನು ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಿಂದ ಹೋಮ ಮಾಡಿದಾಗ ಅದು ಏನು ಮಾರ್ಗಶೀರ್ಷ ಮಾಸಾನಾಂ ಮಾರ್ಗಶೀರ್ಷ ಮಹಾವಿಷ್ಣುವಿನ ಮಾಸ ಅದು. ಸೊ ಅದರಿಂದ ಅಂಥ ಅದ್ಭುತವಾದ ಮಹಾವಿಷ್ಣುವಿನ ಮಾಸದ ಮಾರ್ಗಶೀರ್ಷ ಪೌರ್ಣಿಮೆ, ಮಾರ್ಗಶೀರ್ಷ ಮಾಸದ ಹುಣ್ಣಿಮೆಯಂದು ನಾವು ಆ ವಿಶೇಷವಾಗಿ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ಸಹಸ್ರ ವಿಶಾಂತಿ 1008 ಸಂಖ್ಯೆಯಲ್ಲಿ ರವಿಗ್ರಹಕ್ಕೆ ಹೋಮವನ್ನು ಮಾಡಿ. ಅಷ್ಟೇ ಅಲ್ಲ, ದತ್ತ ಜಯಂತಿಯೂ ಸಹ ಇರ್ತದೆ. ಸೊ ಆದ್ದರಿಂದ ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಜೊತೆಗೆ ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ, ಗುರುಶಾಂತಿ, ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಬಹುದು. ಈ ಬಾರಿಯ ವಿಶೇಷವಾದಂತಹ ಪ್ರಸಾದ ಏನು ಗೊತ್ತಾ? ನಾವು ವರ್ಷಕ್ಕೆ ಇಡೀ ವರ್ಷದ ಒಂದು ನ್ಯೂ ಇಯರ್ ಗಿಫ್ಟ್ ಥರ ಇರಬೇಕು, ಇಡೀ ವರ್ಷ ಧಾರಣೆ ಮಾಡ್ಕೊಳ್ಳೋಕೆ ಅನುಕೂಲವಾಗಬೇಕು ಅಂತ ಒಂದು ಅದ್ಭುತವಾದಂತಹ ಉಪರತ್ನಗಳ ನವರತ್ನಮಾಲೆಯನ್ನು ಕೊಡ್ತಾ ಇದ್ದೇವೆ. ಇದನ್ನು 2023ನೇ ಇಸ್ವಿಯಲ್ಲಿ ಒಂದು ಸಲ ಕೊಟ್ಟಿದ್ವಿ. ಯಾಕೆಂದರೆ ಉಪರತ್ನಗಳ ಮಾಲೆ ವರ್ಷಕ್ಕೊಮ್ಮೆ ಆದರೂ ಅದನ್ನು ಬದಲಾಯಿಸ್ಕೊಳ್ಬೇಕು. ಇದು ಮತ್ತೆ ಪುನಃ ಹೊಸದಾಗಿ ನಾವು ಒಂದು ಉಪರತ್ನಗಳ ಒರಿಜಿನಲ್ ಉಪರತ್ನಗಳ ನವರತ್ನ ಮಾಲೆಯನ್ನು ನಾವು ಕೊಡ್ತಾ ಇದ್ದೇವೆ. ಇದು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡ್ಕೊಳ್ಬಹುದು. ನನ್ನ ಜಾತಕದಲ್ಲಿ ಆ ಗ್ರಹ ಸರಿ ಇಲ್ವೇನೋ, ಈ ಗ್ರಹ ಸರಿ ಇಲ್ವೇನೋ, ಇದು ಆ ಥರ ತೊಂದರೆ ಇಲ್ಲ. ಯಾವುದೇ ಗ್ರಹ, ಯಾವುದೇ ರಾಶಿ, ಯಾವುದೇ ನಕ್ಷತ್ರದವರಿದ್ದರೂ ನವರತ್ನಗಳನ್ನು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡ್ಕೊಳ್ಬಹುದು. ಅದರಲ್ಲೂ ಇದು ಉಪರತ್ನಗಳ ರತ್ನಮಾಲೆ ಆದ್ದರಿಂದ ಪ್ರತಿಯೊಬ್ಬರೂ ಸಹ ನೀವು ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಸೊ ನಮ್ಮ ಡಿಸೆಂಬರ್ 15ನೇ ತಾರೀಕಿನ ಮಾರ್ಗಶೀರ್ಷ ಮಾಸದ ಹುಣ್ಣಿಮೆಗೆ ಒಂದು ಅದ್ಭುತವಾದಂತಹ ಲಕ್ಷ್ಮೀನಾರಾಯಣ ಹೋಮ, ಸಹಸ್ರ ರವಿಶಾಂತಿ ಹೋಮ, ಗುರುದತ್ತಾತ್ರೇಯ ಹೋಮ, ಎಲ್ಲ ಹೋಮಗಳಿಗೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಇದು ಎಲ್ಲ ಹೋಮಗಳಿಗೆ ಸಂಕಲ್ಪ ಸೇವೆ ಕೊಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದೇ ಸಂಕಲ್ಪ ಸೇವೆ, ಎಲ್ಲ ಹೋಮಗಳು ಅದರಲ್ಲೇ ಬಂತು. ಒಬ್ಬರಿಗೆ ಒಂದು ಪ್ರಸಾದ ಸ್ವರೂಪವಾಗಿ ಒರಿಜಿನಲ್ ಉಪರತ್ನಗಳ ನವರತ್ನ ಮಾಲೆಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಹಾಗೂ ಈ ಒರಿಜಿನಲ್ ಉಪರತ್ನಗಳ ನವರತ್ನ ಮಾಲೆ ಪ್ರತಿಯೊಬ್ಬರಿಗೂ ಸಹ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡುವ ವ್ಯವಸ್ಥೆಯನ್ನು ಮಾಡಲಿದ್ದೇವೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ ಎಲ್ಲದೂ ಸಹ ಏನು ಗೊತ್ತಿದ್ರೆ ಅದು ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಬೇಗ. ಯಾಕಂದರೆ ಲಿಮಿಟೆಡ್ ಸ್ಟಾಕ್ ಇರ್ತದೆ. ಸೊ ಖಾಲಿ ಆಗೋಯಿತು ಅಂತಂದರೆ ಮತ್ತೆ ಪುನಃ ನಾವು ಸಿದ್ಧಪಡಿಸ್ಲಿಕ್ಕೂ ಆಗಲ್ಲ ಅದನ್ನು ಬೇಗ. ಸೊ ಅದರಿಂದ ಬೇಗ ಬೇಗ ಯಾರು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಥರ ನಿಮಗೆ ಖಂಡಿತವಾಗಿ ಕೊಡ್ತೇವೆ. ಬೇಗ ವಿವರಗಳನ್ನು ಸಂಕಲ್ಪ ಸೇವೆಗೆ ಕೊಡಬಹುದು. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು
ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮುಂದುವರೆದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.